ಇವತ್ತು ನಾನು ಮಾತಾಡ್ತಾ ಇರೋದು ನಮ್ಮ ಕಿಚನ್ ಸೀಕ್ರೆಟ್ಸ್ ಪ್ರೋಗ್ರಾಮಲ್ಲಿ ನಾವು ನಮ್ಮ ಅಡುಗೆ ಮನೆಯಲ್ಲಿ ನಾವು ಏನಿಲ್ಲ ಅಂದರೂ ಒಂದು 15 ದಿನ ಒಂದು ವಾರಕ್ಕೆ ಉಪಯೋಗಿಸೋ ಒಂದು ಎಲೆಯ ಒಂದು ತರಕಾರಿ ಹತ್ರ ಹೇಳಬೇಕು, ಸೊಪ್ಪು, ಅದು ಪಾಲಕ್ ಸೊಪ್ಪು. ಸೊ ಪಾಲಕ್ ಸೊಪ್ಪು ತುಂಬ ಜನಕ್ಕೆ ತುಂಬ ಇಷ್ಟ. ಅದರಲ್ಲಿ ಇರ್ತಕ್ಕಂಥದ್ದು ಕೆಲವು ಗುಣಧರ್ಮಗಳು ನಮಗೆ ಆ ವಿಶಿಷ್ಟತೆಯನ್ನು ತೋರಿಸುತ್ತೆ. ಅದರದ್ದು ರಸ ಅಥವಾ ನಾವು ಅದನ್ನು ಮೊದಲನೇದಾಗಿ ನಾವು ಯಾವಾಗ ಅದನ್ನು ತಿಂತೀವೋ ಅದರಲ್ಲಿ 3 ರಸಗಳು ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಅದರಲ್ಲಿರ್ತಕ್ಕಂಥ ಸ್ವಲ್ಪ ಸಿಹಿ ರಸ, ಹಾಗೆ ಕಹಿ ರಸ ಸ್ವಲ್ಪ, ಮತ್ತು ಒಗರುತನ. ಸೊ ಇದು ನಾವು ಹೆಚ್ಚಾಗಿ ಯಾವಾಗ ಇದನ್ನು ಉಪಯೋಗಿಸ್ತಾ ಇರ್ತೀವೋ ಅದರಲ್ಲಿ ಇರ್ತಕ್ಕಂಥ ಒಂಥರ ಸ್ವಲ್ಪ ಪಿಚ್ಚಿಲತೆ ಅಥವಾ ಅದರಲ್ಲಿರೋ ಸ್ಲೈಮಿನೆಸ್ಸು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ಇದ್ರದ್ದು ಶೀತವೀರ್ಯ ಅಂದರೆ ದೇಹಕ್ಕೆ ಅದು ತಂಪನ್ನು ತರಿಸತ್ತೆ ಅಥವಾ ಅದನ್ನು ನಮ್ಮ ಪ್ರಕುಪಿತ ಪಿತ್ತ ಅಥವಾ ವಿಕೃತವಾಗಿರೋ ಪಿತ್ತವನ್ನು ಶಮನ ಮಾಡೋಕ್ಕೆ ಸಹಾಯ ಮಾಡುತ್ತೆ. 3ನೇದು ಇದ್ರದ್ದು ವಿಪಾಕ ಅಥವಾ ಆಫ್ಟರ್ ಡೈಜೆಷನ್ ಇರ್ತಕ್ಕಂಥದ್ದು ಮಧುರ ವಿಪಾಕ ಅಥವಾ ಸ್ವೀಟ್ ಅಂತ ಹೇಳ್ಬೋದು, ಅಥವಾ ಸಿಹಿತನದನ್ನ ದೇಹಕ್ಕೆ ತರ್ತಕ್ಕಂಥದ್ದು. ಸೊ ಇದರ ಒಂದು ಗುಣಧರ್ಮದಿಂದ ನಮಗೆ ನಮ್ಮ ಆರೋಗ್ಯನ ಕಾಪಾಡೋಕ್ಕೆ ನಾವು ಪಾಲಕ್ ಸೊಪ್ಪನ್ನು ಹಲವಾರು ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೋದು. ಒಂದು ಎಲ್ರಿಗೂ ಗೊತ್ತಿರೋ ಒಂದು ಮೊಸಪ್ಪಾಗಿರ್ಬೋದು, ಅಥವಾ ನಾವು ಮಾಡ್ತಕ್ಕಂಥ ಒಂದು ಸೂಪ್ ಆಗಿರ್ಬೋದು, ಅದಕ್ಕೆ ಬೇರೆ ಥರ ತರಕಾರಿಗಳು ಹಾಕಿ ಜೊತೆಗೆ ಅದ್ರ ಸೂಪ್ ಪ್ರಿಪೇರ್ ಮಾಡ್ಕೋಬೋದು, ಅಥವಾ ಅದ್ರ ಶರ್ಬತ್ ಆಗಿರ್ಬೋದು, ಕಾಡ ಅಥವಾ ಅದ್ರದ್ದು ಕಷಾಯನ ಪ್ರಿಪೇರ್ ಮಾಡೋದು, ಈ ಥರ ಹಲವಾರು ರೀತಿ ಅದನ್ನು ಪ್ರಿಪ್ರೇಷನ್ಸ್ಗಳು ಮಾಡ್ಬೋದು. ಹಾಗೆ ನಾವು ನಮ್ಮ ಚಪಾತಿಯಲ್ಲಾಗಿರ್ಬೋದು ಅಥವಾ ಪೂರಿ ಮಾಡೋದ್ರಲ್ಲಾಗಿರ್ಬೋದು ಪಾಲಕನ್ನು ಉಪಯೋಗಿಸ್ಬೋದು. ಪಾಲಕದ್ದು ನಮ್ಮ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂದರೆ, ಮೊದಲನೇದಾಗಿ ಅದರಲ್ಲಿರ್ತಕ್ಕಂಥ ಒಂದು ಐರನ್ ಕಂಟೆಂಟಿಂದ ನಮ್ಮ ದೇಹದಲ್ಲಿ ಯಾವುದರೋ ಒಂದು ರೀತಿಯಲ್ಲಿ, ಎಸ್ಪೆಷಲಿ ಎಲ್ಲ ಹೆಂಗಸರಲ್ಲಿ ಮತ್ತು ತಾಯಂದ್ರಲ್ಲಿ ಈ ಹೀಮೋಗ್ಲೋಬಿನ್ ಅನ್ನೋದು ಒಂದು ಮಟ್ಟಿಗೆ ಏನಾದರೂ ಸ್ವಲ್ಪ ಕಮ್ಮಿ ಇದೆ, ಅದನ್ನು ಮತ್ತೆ ಅದರದ್ದು ಲೆವೆಲ್ಸನ್ನು ಇಂಪ್ರೂವ್ ಮಾಡಬೇಕು ಅಂದರೆ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಬೋದು. ಸೊ ಇದನ್ನು ನಾವು ಆ್ಯಪಲ್ ಜ್ಯೂಸ್ ಜೊತೆನೂ ಕೊಡ್ಬೋದು. ಪಾಲಕ್ ಸೊಪ್ಪು ಹಾಗೆ ಆ್ಯಪಲ್ ಜ್ಯೂಸನ್ನು ಎರಡನ್ನೂ ನೀವು ಸೇವನೆ ಮಾಡ್ಬೋದು. ಅಥವಾ ಪಾಲಕ್ಕು ಒಂದು 10 ml ತೊಗೊಂಡ್ರೆ ಒಂದು 20 ml ಅಷ್ಟು ಆ್ಯಪಲ್ ಜ್ಯೂಸ್ ಎರಡು ಬೆರೆಸ್ಕೊಂಡು ಇದನ್ನು ತಗೊಳ್ಳೋದ್ರಿಂದ ಒಂದು HP ಅಥವಾ ಹೀಮೋಗ್ಲೋಬಿನ್ ಅನ್ನೋದೇನಿದೆ ಕಾರಣಗಳಿಂದ ಕಡಿಮೆ ಆಗಿರೋದು ಒಂದು ನ್ಯೂಟ್ರಿಷನಲ್ ಲೆವೆಲ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇವಾಗ ಪ್ರೆಗ್ನೆನ್ಸಿಯಲ್ಲಿ ಇದನ್ನು ಕೊಡ್ಬೋದಾ ಇಲ್ವಾ? ಹಲವಾರು ಬಾರಿ ಇದನ್ನು ಡಾಕ್ಟರ್ಸ್ ಕೂಡ ಇದನ್ನು ರೆಕಮೆಂಡ್ ಮಾಡ್ತಾರೆ. ಪಾಲಕ್ ಸೊಪ್ಪು ನಾವು ತುಂಬ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೊಳ್ಬಾರ್ದು. ಸೊ ಇದು ಒಂದು ರೀತಿಯಲ್ಲಿ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ, ಲ್ಯಾಕ್ಸೇಟಿವ್ ಆಗೂ ಕೂಡ ಕೆಲಸ ಮಾಡುತ್ತೆ. ಆದರೆ ತುಂಬ ಹೆಚ್ಚಾಗಿ ತೊಗೊಳ್ಳೋದ್ರಿಂದ ಇದು ದೇಹಕ್ಕೆ ಅಷ್ಟು, ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಆದರೆ ನಾವು ನಮ್ಮ ದಿನನಿತ್ಯದಲ್ಲಿ ನಾವು ತೊಗೊಳ್ಳುವಂಥ ಪಲ್ಯಗಳಾಗಿರ್ಬೋದು ಅಥವಾ ಸಾಂಬಾರದಲ್ಲಾಗಿರ್ಬೋದು, ಸೊ ಅವಾಗ ಅದನ್ನು ಸೇವನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಇದ್ರ ಜೊತೆಗೆ ಇದು ಇನ್ನೇನೇನಿಗೆ ಸಹಾಯ ಮಾಡುತ್ತೆ? ಸೊ ಹಲವಾರು ಸಂಶೋಧನೆಗಳ ಪ್ರಕಾರ ಕೂಡ ಇದು ಕಲ್ಲನ್ನು ತರಿಸತ್ತೆ, ಆದರೆ ಕಲ್ಲನ್ನು ಕರಗಿಸಿ ಆ ಒಂದು ಪಿತ್ತಕೋಶದಲ್ಲಾಗಲಿ ಅದನ್ನು ಪಿತ್ತರೂಪದಲ್ಲಿ ಹೊರಗಡೆ ತರಕ್ಕೂ ಇದು ಕೆಲಸ ಮಾಡುತ್ತೆ. ಸೊ ಇದು ಪಾಲಕ್ ಸೊಪ್ಪಿನ ಒಂದು ಮೆಡಿಸಿನಲ್ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಹಾಗೆ ಯೂರಿನ್ ಸಮಸ್ಯೆಗಳಿರೋದು, ಇವಾಗ ಮೂತ್ರ ಕೃಚ್ಛೆ ಅಥವಾ ಯೂರಿನ್ ಪಾಸ್ ಮಾಡುವಾಗ ಪೇನ್ ಆಗೋದು ಅಥವಾ ಯೂರಿನರಿ ಸ್ಟೋನ್ಸ್ ಅವಾಗವಾಗ ಬರ್ತಾ ಇರೋದಾಗಿದ್ರೆ ಪಾಲಕ್ ಸೊಪ್ಪು ಅದಕ್ಕೆ ಒಂದು ಒಳ್ಳೆ ಮನೆ ಮದ್ದಾಗೂ ಕೂಡ ಕೆಲಸ ಮಾಡುತ್ತೆ. ಅದಲ್ಲದೆ ಇದು ಡಯೇರಿಯಾ ಅಥವಾ ಲ್ಯಾಕ್ಸೇಟಿವ್ ಅಥವಾ ಆ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಏನಾದರೂ ಒಂದು ಲೂಸ್ ಮೋಷನ್ ತೊಂದರೆ ಇದ್ದರೆ ಅಥವಾ ಅವ್ರ ಡೈಜೆಸ್ಟಿವ್ ಕೆಪಾಸಿಟಿ ಅಷ್ಟು ಚೆನ್ನಾಗಿಲ್ಲ ಅಂದರೆ ಇವ್ರು ಇದನ್ನು ಸೇವನೆ ಮಾಡೋದು ಅಷ್ಟು ಅಡ್ವೈಸಬಲ್ ಅಲ್ಲ. ಆದರೆ ಇವಾಗ ಕೆಲವು ಹುಡುಗಿರಲ್ಲಿ ಎಸ್ಪೆಷಲಿ ಇದು ಒಂದು ಮೆಡಿಸಿನಲ್ ಬೆನಿಫಿಟ್ ಇದ್ರದ್ದಿದೆ. ಇದು ಮುಖದ ಕಾಂತಿಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನು ಹೇಗೆ ಉಪಯೋಗಿಸ್ಬೋದು? ಪಾಲಕ್ಕನ್ನ ನಾವು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದರ ಸ್ವರಸವನ್ನು ನಾವು ಹಿಂಡ್ಕೊಳ್ಬೇಕು. ಅದನ್ನು ಕುಟ್ಟಿ ಅದರ ಸ್ವರಸನ ಸ್ವಲ್ಪ ನೀರು ಜೊತೆ ಬೆರೆಸ್ಕೊಂಡು ಬೇಕಾದರೆ ಕುಟ್ಟಿ ಅದರದ್ದು ಸ್ವರಸ ತೆಗಿಬೇಕು. ಇದನ್ನು ಫೇಸ್ಗೆ ಮಸಾಜ್ ಮಾಡೋದ್ರಿಂದ ಒಂದು ಅದರಲ್ಲಿರ್ತಕ್ಕಂಥ ಒಂದು ಪಿಗ್ಮೆಂಟೇಷನ್ಸ್ ಏನಿದೆ ಅದನ್ನು ಕಮ್ಮಿ ಮಾಡುತ್ತೆ, ಹಾಗೆ ಹೊಳಪನ್ನು ಹೆಚ್ಚು ಮಾಡುತ್ತೆ. ಅದ್ರ ಜೊತೆಗೆ ಬೇರೆ ಥರದ್ದು ನಾವು ಔಷಧಿಗಳನ್ನು ಉಪಯೋಗಿಸಿ ಅದನ್ನು ಫೇಸ್ ಪ್ಯಾಕ್ಗಳಿಗೂ ಕೂಡ ಉಪಯೋಗಿಸ್ಬೋದು. ಸೊ ಇದು ಅಲ್ಲದೆ ಪಾಲಕ್ ಸೊಪ್ಪು ನಾವು ಇವಾಗ ನಮ್ಮ ಒಂದು ಡೈಜೆಷನ್ಗೆ ಹೇಗೆ ಹೆಲ್ಪ್ ಆಗುತ್ತೆ, ಅಗ್ನಿಯನ್ನು ವರ್ಧನ ಮಾಡುತ್ತೆ ಅಂತ ಹೇಳಿದೆ ನಾನು ನಿಮಗೆ. ಅದೇ ರೀತಿಯಲ್ಲಿ ಮೂಳೆಗಳಲ್ಲಿ ಕೆಲವು ಬಾರಿ ಅದರದ್ದು ಒಂದು ಪೋಷಣೆ ಕಡಿಮೆ ಇರೋದ್ರಿಂದ ಮೂಳೆ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನು ಸರಿ ಮಾಡೋಕ್ಕೂ ಕೂಡ ನಾವು ಪಾಲಕ್ ಸೊಪ್ಪನ್ನು ರೆಕಮೆಂಡ್ ಮಾಡ್ತೀವಿ. ಹಾಗೆ ದೇಹದಲ್ಲಿ ತುಂಬ ಇನ್ಫೆಕ್ಷನ್ಸ್ಗಳಿತ್ತು, ಸ್ಕಿನ್ ಮೇಲೆ ಜಾಸ್ತಿ ಇನ್ಫೆಕ್ಷನ್ಸ್ಗಳಾಗಿರುತ್ತೆ ಅಥವಾ ಬಾಯ್ಲ್ಸ್ಗಳು ಬಂದಿರೋದು,
ಹುಣ್ಣುಗಳಾಗಿದ್ರೆ ಕೂಡ ಪಾಲಕ್ ಸೊಪ್ಪು ತುಂಬ ಹೆಚ್ಚಾಗಿ ತೊಗೊಳ್ಬಾರ್ದು. ಯಾಕಂದರೆ ಅದರಿಂದ ಇನ್ನೂ ಸ್ವಲ್ಪ ಆ ಉಷ್ಣತೆಯಿಂದ ಅದು ನಿಮಗೆ ಇನ್ನೂ ನೋವು ಕಾಣಿಸ್ಕೊಳ್ಬೋದು ಅಂತ ಒಂದು ಕಾರಣದಕ್ಕೆ ಅದು ಬೇಡ ಅಂತ ಹೇಳ್ತೀವಿ. ಅದಲ್ಲದೆ ಇದು ಥ್ರೋಟ್ ಇನ್ಫೆಕ್ಷನ್ಸ್ಗಳಾಗಿದ್ದರೆ ಪಾಲಕನ್ನ ನಾವು ಇದ್ರದ್ದು ಕಷಾಯನ ಮಾಡಿಕೊಂಡು ಗಾರ್ಗಲಿಂಗ್ಗೆ ಇದನ್ನು ಉಪಯೋಗಿಸಿದ್ರೆ ಆ ಥ್ರೋಟ್ ಇನ್ಫೆಕ್ಷನ್ಗಳು ಕಮ್ಮಿ ಆಗೋಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಹೆಣ್ಮಕ್ಳಲ್ಲಿ ತುಂಬ ಬ್ಲೀಡಿಂಗಿನ ಒಂದು ಸಮಸ್ಯೆ ಆಗುತ್ತೆ. ಸೊ ಬ್ಲೀಡಿಂಗ್ ತುಂಬ ಹೆಚ್ಚಾಗಿದ್ದಾಗ ಅವ್ರನ್ನಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ HB ಅಥವಾ ಹಿಮೋಗ್ಲೋಬಿನ್ ಕಂಟೆಂಟ್ ಏನಿದೆ ಒಂದು ಸ್ವಲ್ಪ ಕಡಿಮೆ ಆದಾಗ ಕೂಡ ಈ ಪಾಲಕ್ ಸೊಪ್ಪಿನ ಕಷಾಯ ಆಗಿರ್ಬೋದು ಅಥವಾ ಇದನ್ನು ಸೂಪ್ ಮಾಡೋದಾಗಿರ್ಬೋದು ಅಥವಾ ಅದ್ರದ್ದು ಪಲ್ಯ ಮಾಡ್ಕೊಂಡು ತಗೊಳ್ಳೋದು, ಇದು ಖಂಡಿತವಾಗ್ಲೂ ಅವರ ರಕ್ತವರ್ಧನೆಗೆ ಸಹಾಯ ಮಾಡುತ್ತೆ. ಅದ್ರ ಜೊತೆ ಹಲವಾರು ಇವಾಗ ದಾಳಿಂಬ್ರೆ ಆಗಿರ್ಬೋದು ಅಥವಾ ನಿಂಬೆಹಣ್ಣು ಸ್ವರಸ ಆಗಿರ್ಬೋದು, ಮೂಸಂಬಿ ಜ್ಯೂಸ್ ಆಗಿರ್ಬೋದು, ಅದೇ ರೀತಿ ಪಾಲಕನ್ನು ಉಪಯೋಗಿಸ್ತಾ ಬಂದರೆ ಅದು ಐರನ್ ಲೆವೆಲ್ನ ದೇಹದಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ನ ಹೆಚ್ಚು ಮಾಡುತ್ತೆ. ಹಾಗೆ ದೇಹಕ್ಕೆ ಒಂದು ರೀತಿ ಪೋಷಣೆ ಕೊಡುತ್ತೆ, ಗರ್ಭಕೋಶಕ್ಕೆ ಸ್ಟ್ರೆಂತ್ ಕೊಡುತ್ತೆ.